ಹಲ್ಲೆಲೂಯಾ. ದೇವರು ನನಗೆ ಕೊಟ್ಟಿರುವಂಥ ಈ ಒಂದು ಸಂದೇಶ ಅದು ನಿಮ್ಮ ಹೃದಯಗಳಿಗೆ ಆಗಿರ್ತದೆ ಎಂಬುದಾಗಿ ನಾನು ನಂಬ್ತೇನೆ. ಆಮೆನ್. ಹಲ್ಲೆಲೂಯಾ. ದೇವರು ಈ ಬೆಳಗಿನ ಸಮಯದಲ್ಲಿ ಹೇಳ್ತಾ ಇದ್ದಾರೆ ಏನೆಂಬುದಾಗಿ, ಗಲಿಬಿಲಿಗಳ ಮಧ್ಯದಲ್ಲಿ ಆಮೆನ್ ನಾನು ಅದ್ಭುತವನ್ನು ಮಾಡುವ ದೇವರು. ಆಮೆನ್. When you are confused, when you are panicked about all situations around you, when you don't know what to do, ಏನೇನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದೆ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ನಿಂತ್ಕೊಂಡಿರೋದಾದರೆ ಆಮೆನ್, ದೇವರು ಹೇಳ್ತಾರೆ ನಾನು ನಿನ್ನೊಂದಿಗೆ ಮಾತನಾಡೋ ದೇವರು, ನಾನು ನಿನ್ನ ಸಂಗಡ ಇರುವಂಥ ದೇವರು, ನಾನು ನಿನ್ನ ಕಳ್ಕೊಂಡಿರೋದನ್ನು ತಿರುಗಿ ನಿನಗೆ ಬರಮಾಡುವಂಥ ದೇವರು, ನಿನ್ನೆ ಅವಮಾನಗಳನ್ನು 2ರಷ್ಟು ಮಾನವನ್ನಾಗಿ ಮಾಡುವಂಥ ದೇವರೆಂಬುದಾಗಿ. ಆಮೆನ್. ಹಲ್ಲೆಲೂಯಾ. ಈ ಬೆಳಗಿನ ಸಮಯದಲ್ಲಿ ನಿಮ್ಮ ನಿರಾಶೆಗಳ ಮಧ್ಯದಲ್ಲಿ ಇವತ್ತು ನನಗೆ ಗೊತ್ತುಂಟು, ದೇವರು ಸುಮ್ಮನೆ ಮಾತನಾಡುವುದಕ್ಕೆ ಆಮೆನ್ ಆತನು ಮನುಷ್ಯ ಮಾತ್ರದವನಲ್ಲ, ದೇವರು ಅಂತರೇಂದ್ರಿಯವನ್ನು ನೋಡುವಂಥ ದೇವರು, ನಿಮ್ಮ ಪರಿಸ್ಥಿತಿಗಳನ್ನು ನೋಡುವಂಥ ದೇವರು. ನೀವು ಹೋಗುತ್ತಿರುವಂಥ ಮಾರ್ಗವು ನಿಮ್ಮ ಕುಟುಂಬದಲ್ಲಿ ಇರುವವರಿಗೂ, ನಿಮ್ಮ ಅಕ್ಕಪಕ್ಕದಲ್ಲಿರೋರಿಗೂ, ನಿಮ್ಮ ಜೊತೆ ಕೆಲಸ ಮಾಡುವವರಿಗೂ ಗೊತ್ತಿಲ್ಲದೆ ಇರ್ಬೋದು, ಆದರೆ ದೇವರು ನಿಮ್ಮ ಅಂತರೇಂದ್ರಿಯವನ್ನು ನೋಡುವಂಥ ದೇವರು. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ವೆನ್ ಯು ಆರ್ ಕ್ರಾಸಿಂಗ್ ಥ್ರೂ ಅ ವ್ಯಾಲಿ, ನೀವು ಒಂದು ಹಳ್ಳವನ್ನು ದಾಟ್ತಾ ಇರುವಂಥ ಒಂದು ಪರಿಸ್ಥಿತಿಯೋ, ನಿಮಗೆ ನೋವನ್ನು ಉಂಟು ಮಾಡುತ್ತಿರುವಂಥ ಪರಿಸ್ಥಿತಿಯೋ, ನಿಮಗೆ ಏನು ಮಾಡಬೇಕು ದಿಕ್ಕು ತೋಚಿಸ್ತಾ ಇಲ್ಲ ದೇವರೇ ಎನ್ನುವಂಥ ಪರಿಸ್ಥಿತಿಯಲ್ಲಿರಬೇಕಾದ್ರೆ ಈ ಬೆಳಗ್ಗೆ ನಿಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ದೇವರು ನಿಮ್ಮನ್ನು ಇಲ್ಲಿ ಕರೆ ತಂದಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಒಂದನ್ನು ಆಮೆನ್ ನೀವು ತಿಳ್ಕೊಬೇಕು ಏನೆಂಬುದಾಗಿ, ಇದುವರೆಗೂ ನಡೆಸಿದ ಎಬಿನೇಜರನು ಇನ್ನು ಮೇಲೂ ಕೂಡ ನನ್ನನ್ನು ನಡೆಸಲು ಶಕ್ತನು. ಆಮೆನ್. ಹಲ್ಲೆಲೂಯಾ. ಆಮೆನ್. ಫಾದರ್ ಬರ್ಕ್ಮೆನ್ಸ್ ಬಹಳ ಸುಂದರವಾಗಿ ಒಂದು ಹಾಡನ್ನು ಬರೀತಾರೆ. ಹಾದು ಬಂದ ಹಾದಿಯನ್ನು ನಾನು ತಿರುಗಿ ನೋಡ್ತೇನೆ, ಕಣ್ಣೀರಿನಿಂದ ಕರ್ತನೆ ನಾ ವಂದಿಸ್ತೇನೆ. ಆಮೆನ್. ಹಲ್ಲೆಲೂಯಾ. ನಿಮ್ಮ ಒಂದು ಪರಿಸ್ಥಿತಿಗಳಲ್ಲಿ ನೀವು ಈ ಕಣ್ಣೀರಿನಿಂದ ಇರುವಂಥ ಒಂದು ಗಳಿಗೆಗಳನ್ನು ಬಿಟ್ಟು ಆಮೆನ್ ನೀವು ಹಾದು ಬಂದಂಥ ಹಾದಿಯನ್ನು ನೋಡಿ ಅದರಿಂದ ದೇವರು ಮಾಡಿರುವಂಥ ಉಪಕಾರಗಳಿಗಾಗಿ ದೇವರಿಗೆ ಮೊದಲು ಕೃತಜ್ಞತೆಯನ್ನು ಕಣ್ಣೀರಿನಿಂದ ಕೃತಜ್ಞತೆ ಹೇಳುವವರಾಗಿ ಮಾರ್ಪಡಿ. ಆಮೆನ್. ದಾವೀದನು ಹೇಳ್ತಾನೆ, ಕರ್ತನು ಮಾತ್ರ ನನ್ನ ಪಕ್ಷದಲ್ಲಿ ಇಲ್ಲದೆ ಹೋಗಿದ್ರೆ ನಾ ಎಂದೋ ಮಣ್ಣಾಗಿ ಹೋಗ್ಬಿಡ್ತಿದೆ. ಆಮೆನ್. ಹಲ್ಲೆಲೂಯಾ. ಹೌದಾ ಇಲ್ವಾ ಹೇಳ್ರಿ? ಎಷ್ಟು ಜನ ಆ ಒಂದು ಸಾಕ್ಷಿನ ಆಮೆನ್ ದಾವೀದನು ಈ ದಿನ ಜೀವಂತವಾಗಿಲ್ಲ, ಆದರೆ ಈ ದಿನ ಆಮೆನ್ ಎಷ್ಟು ಜನ ಸಭೆಯಲ್ಲಿ ಹೇಳೋದಕ್ಕೆ ಸಾಧ್ಯ, ದೇವರು ಮಾತ್ರ ನನ್ನ ಪಕ್ಷದಲ್ಲಿ ಇಲ್ಲದೆ ಹೋಗಿದ್ರೆ, ಕರ್ತ ನನ್ನ ಪಕ್ಷದಲ್ಲಿ ಇಲ್ಲದೆ ಹೋಗಿದ್ರೆ, ನಾನು ಬಂದಂಥ ಮಾರ್ಗಗಳಲ್ಲಿ, ನಾನು ಹಾದು ಹೋದಂಥ ಆಮೆನ್ ಕತ್ತಲೆಯ ಕಣಿವೆಗಳಲ್ಲಿ ನಿಶ್ಚಯವಾಗಿ ನಾನು ಏನಿಲ್ಲದೆ ಆಗ್ಬಿಡ್ತಿದ್ದೆ. ಆಮೆನ್. ಹಲ್ಲೆಲೂಯಾ. ಆದರೆ ಕರ್ತನು ನನ್ನನ್ನು ಬಾಲವನ್ನಾಗಿ ಅಲ್ಲ, ಕರ್ತನು ಆ ಸಮಯದಲ್ಲಿ ನನ್ನನ್ನು ತಲೆಯಾಗಿ ಮಾರ್ಪಡಿಸನು. ಟುಡೇ ಡೋಂಟ್ ಲುಕ್ ಅಟ್ ವಾಟ್ ಯು ಆರ್ ಟುಡೇ. ಈ ದಿನ ನಿನ್ನ ಪರಿಸ್ಥಿತಿ ಏನಿದೆ ಎಂಬುದಾಗಿ ನೋಡಿಬಿಟ್ಟು ದೇವರು ಇಷ್ಟೇ ಎಂಬುದಾಗಿ ನಿರ್ಣಯಿಸ್ಬಿಡಬೇಡ್ರಿ. ನೀವು ಬಂದಂಥ ಹಾದಿಯೋ ಎಂತಹದ್ರಲ್ಲೆಲ್ಲ ದೇವರು ನಿಮ್ಮನ್ನು ಬಿಡುಗಡೆ ಮಾಡಿ, ನಿಮ್ಮನ್ನು ತಲೆ ಎತ್ತಿ ವೈರಿಗಳ ಮುಂದೆ ಔತಣವನ್ನು ಸಿದ್ಧಪಡಿಸಿ ಎಲ್ಲರ ಮುಂದೆ ದೇವರು ನಿಮ್ಮನ್ನು ಘನಪಡಿಸಿದಂಥ ಆ ದಿನಗಳನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಲವೊಂದು ಸಮಯದಲ್ಲಿ ನಾವು ನೋಡಬೇಕಾದ್ರೆ ನಮ್ಮ ಜೀವಿತದಲ್ಲಿ ಬಂದಂತಹ ಒಂದು ಸಂತೋಷಗಳು, ನಮ್ಮ ಜೀವಿತದಲ್ಲಿ ನಾವು ಹಾದು ಬಂದಂಥ ಜಯಗಳನ್ನು ನಾವು ನೋಡಬೇಕಾದ್ರೆ ಈ ದಿನದ ಪರಿಸ್ಥಿತಿಯನ್ನು ನಾವು ಅವಲೋಚಿಸಬೇಕಾದ್ರೆ ಯೋಚಿಸಬೇಕಾದ್ರೆ ಏನು ಅನಿಸ್ತದೆ ಗೊತ್ತಾ? ಆ ದಿನ ಅವರಿದ್ದರು ನನಗೆ ಸಹಾಯ ಮಾಡಿದ್ರು ಅಲ್ವಾ. ನನ್ನ ಜೀವಿತದಲ್ಲೂ ಕೂಡ ತುಂಬ ನಾನು ನೆನೆಸ್ತೇನೆ. ಆಮೆನ್. ಅವರಿದ್ದ ಸಮಯದಲ್ಲಿ ಆಮೆನ್ ಎಷ್ಟೆಲ್ಲ ಸೇವೆಗೆ ಅವರು ಬಂದು ಜೊತೆಗೆ ನಿಂತರಲ್ವಾ. ಆಮೆನ್. ಅವರಿದ್ದ ಸಮಯದಲ್ಲಿ ಎಷ್ಟೆಲ್ಲ ದೇವರಿಗಾಗಿ ಕೊಟ್ಟರಲ್ವಾ. ನನ್ನ ತಂದೆ ಇದ್ದ ಸಮಯದಲ್ಲಿ ಎಷ್ಟೆಲ್ಲ ನಾನು ಎನ್ಕರೇಜ್ ಮಾಡಿದ್ರಲ್ಲ. ಬಟ್ ಐ ಟೆಲ್ ಯು ಸಮಥಿಂಗ್, ಈಗಲೂ ಕಾಲ ಕೆಟ್ಟೋಗಿಲ್ಲ. ಯಾಕೆಂದರೆ ಯಾರು ಇದ್ದಾರೋ ಇಲ್ಲೋ ನಿಮ್ಮನ್ನು ಮೇಲೆತ್ತುವಂಥ ದೇವರು ಇಂದಿಗೂ ಜೀವಂತವಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಮನ್ನು ಕಾಯುವಂಥ ದೇವರು, ಆತನು ಇಂದಿಗೂ ತೂಕೊಡಿಸುವುದಿಲ್ಲ, ಇಂದಿಗೂ ನಿದ್ರಿಸುವುದಿಲ್ಲ. ಆಮೆನ್. ಹಲ್ಲೆಲೂಯಾ. ನಿಮ್ಮ ಕಾಲು ಕಲ್ಲಿಗೆ ತಗಲದಂತೆ ಕಾಯುವಂಥ ತನ್ನ ದೂತರನ್ನು ಇಟ್ಟು ಕಾಯುವ ದೇವರು ಇಂದಿಗೂ ಆತ ನಮ್ಮ ಜೊತೆ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಣ್ಣು ಮಿಟುಕಿಸುವಂಥ ಸಮಯವನ್ನು ಕೂಡ ವ್ಯರ್ಥ ಮಾಡದೆ ನಮ್ಮನ್ನು ಹಗಲಿರುಳು ಅನುಕ್ಷಣವೂ ಕೂಡ ನೋಡುವಂಥ ದೇವರು ಆತ ನಮ್ಮ ಸಂಗಡ ಇದ್ದಾರೆ. ಟುಡೇ ದಿಸ್ ಮಾರ್ನಿಂಗ್ ಐ ವಾಂಟ್ ಟು ಎನ್ಕರೇಜ್ ಆಲ್ ಆಫ್ ಯು ದಟ್ ದಿಸ್ ಪಾತ್ ದಟ್ ಯು ಆರ್ ವಾಕಿಂಗ್ ಥ್ರೂ, ನೀವು ನಡೀತಾ ಇರುವಂಥ ಈ ಒಂದು ಹಾದಿ ಇದು ತಾತ್ಕಾಲಿಕವಾದಂಥ ಹಾದಿ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ?
Amen. Hallelujah. Amen. This is 8 hours is the night, but 16 hours is the morning. ಎಷ್ಟು ಜನ ಆಮೇನ್ ಎಂಬುದಾಗಿ? ನೀವು ಹಾದು ಹೋಗೋದಕ್ಕಿಂತ 2ರಷ್ಟು ಹಗಲೇ ಬರಲಿಕ್ಕಿದೆ. ನಿಮ್ಮ ರಾತ್ರಿ ಮುಗಿಯಲಿಕ್ಕಿದೆ. ಆಮೇನ್. ಸೂರ್ಯ ಉದಿಸಲಿಕ್ಕಿದೆ. ದೇವರ ವಾಕ್ಯ ಹೇಳುತ್ತದೆ, ಸೂರ್ಯನು ಉದಿಸುವುದು ಎಷ್ಟು ನಿಶ್ಚಯವೋ ಅಷ್ಟು ನಿಶ್ಚಯವಾಗಿ ದೇವರು ತನ್ನ ಮುಖವನ್ನು ನಿಮ್ಮ ಮೇಲೆ ಪ್ರಸನ್ನ ಮಾಡುವನು. ಆಮೇನ್. ಹಲ್ಲೆಲೂಯಾ. ಆಮೇನ್. ಆತನ ಪ್ರಸನ್ನತೆಯಲ್ಲಿ ಇರುವಂಥ ದೇವರ ಮಕ್ಕಳೇ, ಈ ದಿನ ಮನಸ್ಸಾರೆ ದೇವರನ್ನ ನಂಬ್ರಿ. ಈ ದಿನ ವಾಗ್ದಾನ ಕೊಡ್ತಿರುವಂಥ ದೇವರ ವಾಕ್ಯವನ್ನು ದೃಢವಾಗಿ ನಂಬ್ರಿ. ದೇವರೇ, ನೀನು ವಾಗ್ದಾನ ಕೊಡ್ತೀಯ ಅಂದರೆ ಅದನ್ನು ನೆರವೇರಿಸಲು ಶಕ್ತನು. ನಾನು ಒಪ್ಪಿಸ್ಕೊಡ್ತೇನೆ, ಆ ವಾಕ್ಯಕ್ಕೆ ನನ್ನನ್ನೇ ಒಪ್ಪಿಸ್ಕೊಡ್ತೇನೆ. ಅಪ್ಪ, ನಿನ್ನ ಕಾರ್ಯವನ್ನು ನಾನು ಯಾವತ್ತೋ ಒಂದು ದಿನ ಅಲ್ಲ, ಆಮೇನ್, ಬೇಗನೆ ಅದನ್ನು ನಾನು ಕಾಣಲಿಕ್ಕಿದ್ದೇನೆ. ಅದಕ್ಕಾಗಿ ಸ್ತೋತ್ರ. ಆಮೇನ್. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಈ ಒಂದು ವಾರ ನನ್ನ ಜೀವಿತದಲ್ಲಿ ಒಂದು ಬಿಡುಗಡೆಯ ವಾರ. ಈ ಒಂದು ವಾರ ನನ್ನ ಜೀವಿತದಲ್ಲಿ ಇರುವಂಥ ಭಯವು, ನನ್ನ ಜೀವಿತದಲ್ಲಿ ಇರುವಂಥ ಎಲ್ಲ ಸನ್ನಿವೇಶಗಳು, ಗಲಿಬಿಲಿಗಳು ನನ್ನನ್ನು ಬಿಟ್ಟು ನೀಗಲ್ಪಡುವಂಥ. ಆಮೇನ್. ಗಟ್ಟಿಯಾಗೋಣ. ಆಮೇನ್.